ಅಡಿದಾವರಗಳಲ್ಲಿ ಅಭಿವಂದಿಸಿ ಸದ್ಗುರುದೇವ ನಾಗಭೂಷಣ ಶಿವಯೋಗಿಗಳವರ 56ನೇಯ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ನಮ್ಮ ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರರ ಈ ಯುವ ತರುಣ ಸಂಘದವರು ಈ ಒಂದು ನಾಟಕವನ್ನು ಜಾತ್ರಾ ಮಹೋತ್ಸವದ ಕೊನೆಯ ದಿನದ ರಥೋತ್ಸವದ ಈ ದಿನದಂದು ಈ ಭವ್ಯವಾಗಿರ್ತಕ್ಕಂಥ ರಂಗಸಜ್ಜಿಕೆಯಲ್ಲಿ ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ ಎಂಬತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ನಾಟಕದ ಉದ್ಘಾಟನೆಗೆ ಹಲವು ಗಣ್ಯಾತಿ ಗಣ್ಯರು ಇಲ್ಲಿ ಆಗಮಿಸಿದ್ದಾರೆ. ಸನ್ಮಾನ್ಯ ಸರಳ ಸಜ್ಜನಿಕೆಯ ರಾಜಕಾರಣಿಗಳಾಗಿರ್ತಕ್ಕಂಥ ನಮ್ಮ ನಾನಾ ಸಾಹೇಬರು ಪಾಟೀಲರು ಬಂದಿದ್ದಾರೆ. ನಮ್ಮೂರಿನ ಎಲ್ಲ ಗೌರವನೀಯ ಗಣ್ಯಾತಿ ಗಣ್ಯರೆಲ್ಲ ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರ ಹೆಸರು ಹೇಳಬೇಕಂದ್ರೆ ಬಹುತೇಕ ಭಾಳ ಸಮಯ ಹಿಡಿತದೆ. ನೀವು ಕಾತುರದಿಂದ ಕಾಯ್ತಾ ಇದ್ದೀರಿ ನಾಟಕ ನೋಡೋ ಸಲುವಾಗಿ. ಹಾಗಾಗಿ ಒಂದೆರಡು ಮಾತುಗಳು. ನಮ್ಮ ಹಿರೇನಂದಿಹಳ್ಳಿ ಗ್ರಾಮ ಇದು ಎಲ್ಲ ಕಲೆಗಳ ತವರು ಭೂಮಿ ಎಂದರೂ ಕೂಡ ಇದೇನು ಕಡಿಮೆ ಹೆಮ್ಮೆಯ ಮಾತೇನು ಅನಿಸಂಗಿಲ್ಲ. ಭಾಳ ಸ್ತುತ್ಯಾರವಾಗಿರ್ತಕ್ಕಂಥ ಮಾತು. ಒಂದು ಕಾಲಕ್ಕೆ ನಮ್ಮ ಹಿರೇನಂದಿಹಳ್ಳಿ ಗ್ರಾಮ ನಾಟ್ಯ ಕಲೆಯಲ್ಲಿ ಎಂಥ ಅಪರೂಪದ ಕಲಾವಿದರು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಾನು 99 ಅಂದರೆ ಸುಮಾರು 27 ವರ್ಷಗಳ ಹಿಂದೆ ಈ ಹಿರೇನಂದಿಹಳ್ಳಿ ಗ್ರಾಮಕ್ಕೆ ಮಠದ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಾಗ ಆಗ ನಮ್ಮ ಹಿರಿಯರೆಲ್ಲ ಇದ್ರು, ಈಗಲೂ ಕೆಲವರು ಉಳಿದಿದ್ದಾರೆ. ಅವರೆಲ್ಲ ಹೇಳ್ತಿದ್ರು, ಅಪ್ಪ ಈ ಮಠವನ್ನು ನಾವು ಹೆಂಗೆ ಕಟ್ಟೀವಿ ಅಂತ ಕೇಳಿದರೆ ಕುರುಕ್ಷೇತ್ರ ಎಂಬತಕ್ಕಂಥ ನಾಟಕವನ್ನು ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಅಂತ ಮಹಾಸಿಟಿಗಳಲ್ಲಿ ಇವರು ಕುರುಕ್ಷೇತ್ರ ನಾಟಕ ಆಡಿದ್ರು. ಸಿನಿಮಾ ಥಿಯೇಟ್ರ್ಗಳು, ಅವಾಗ ಸಿನಿಮಾ ಅಂದರೆ ಬಹಳ ಆಕರ್ಷಣೀಯ ಮನೋರಂಜನೆ ವಸ್ತು. ಅದು ಸಿನಿಮಾ ಥಿಯೇಟ್ರ್ಗಳನ್ನು ಬಂದ್ ಮಾಡಿ ನಾಟಕ ಆಡಿದಂಥ ಕಲಾವಿದರು ನಮ್ಮ ಹಿರೇನಂದಿಹಳ್ಳಿಯ ನಮ್ಮ ಹಿರಿಯರು. ಇವರು ಟಿಕೆಟ್ ಹಚ್ಚಿ ನಾಟಕ ಮಾಡಿ ಆ ಬಂದ ದುಡ್ಡ ಮಠ ಕಟ್ಟಿದಂಥ ನಮ್ಮ ಹಿರಿಯ ಕಲಾವಿದರು. ಆದರೆ ಇತ್ತೀಚೆಗೆ ನಾಟಕಗಳು ನಶಿಸಿ ಹೋಗ್ತಾ ಇವೆ. ಈಗೇನಿದ್ರು ಬರೀ ರೀಲ್ ಬಿಟ್ಕೊಂತ ಹೋಗೋದಟ್ಟೆ ಏನ್ರಿ. ಆದರೆ ನಾಟ್ಯಕಲೆ ಉಳಿಬೇಕಂತ ಹೇಳಿ ಈ ನಮ್ಮ ಹಿರೇನಂದಿಹಳ್ಳಿಯ ಎಲ್ಲ ಯುವಕರು ಸೇರಿ ಮತ್ತೆಂದೋ ಇವರು ಇದನ್ನು ಪ್ರದರ್ಶನ ಮಾಡಿದರೆ ಅದಕ್ಕೆ ಅಷ್ಟು ಮಹತ್ವ ಇರ್ತಿರಲಿಲ್ಲ. ನಾಗಭೂಷಣ ಶಿವಯೋಗಿಗಳ ರಥೋತ್ಸವದ ಈ ದಿನದಂದು ಈ ನಾಟ್ಯ ಪ್ರದರ್ಶನ ಆಗುತ್ತಿರೋದು ಭಾಳ ಇದು ಪ್ರಶಂಸನೀಯ ಎಂಬ ಮಾತನ್ನು ಹೇಳ್ತಾ, ಇವತ್ತು ನಾಟ್ಯ ಕಲೆಗಳು ಉಳಿಬೇಕು. ನೀವೆಲ್ಲರೂ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು. ನೀವು ಆ ನಾಟಕ ಮುಗಿಯುವ ಪರ್ಯಂತರ ಎಲ್ಲರೂ ನಾಟಕವನ್ನು ವೀಕ್ಷಿಸಿ. ಈ ನಾಟಕಗಳಲ್ಲಿ ಮೊದಲ ಈ ವಿಲನ್ ಭಾಳ ಮೆರಿತಾ ಇರ್ತಾನೆ. ಅವನ ಮರ್ದನ ಬೆಳಿಗ್ಗೆ 4-5 ಗಂಟೆಗೆ ಆಗ್ತಿರ್ತದೆ. ಅವ ಮೆರೆಯೋದನ್ನು ಅಟ್ಟ ನೋಡ್ತೀನಿ ನೀವು, ಅವ ಉರಿದು ಹೋಗೋದನ್ನು ನೋಡಂಗಿಲ್ಲ. ಅದನ್ನಿಟ್ಟು ನೋಡ್ಕೊಂಡು ಅವನು ಹೆಣ ಎತ್ತೆ ಹೋಗ್ಬೇಕು ಏನ್ರಿ. ಅಂದರೆ ನೀವು ನಾಟಕ ನೋಡಿದ್ದು ಸಾರ್ಥಕ ಆಗ್ತದೆ. ಆದ್ದರಿಂದ ಒಟ್ಟಾರೆ ನನ್ನ ಅಭಿಪ್ರಾಯ, ಕಳಕಳಿ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಈ ಸುಮಾರು ಒಂದು 15 ದಿನಗಳಲ್ಲಿಯೇ ಭಾಳ ಪ್ರಯತ್ನಪಟ್ಟು ನಮ್ಮ ಯುವಕರೆಲ್ಲ ಚೆನ್ನಾಗಿ ನಾಟಕ ಪ್ರದರ್ಶನ ಮಾಡ್ತಾರೆ. ಈ 8-10 ದಿನಗಳಲ್ಲಿ
ಮಾತು ಸ್ಪಷ್ಟ ಬರೋದು ಕಷ್ಟ. ಹೆಂಗೆ ಮಾತಾಡ್ತಾರೋ ನೋಡೋಮು. ಜರ ತೊದಲು ಮಾತಾಡಿದ್ರು ನೀವು ಹೆಂಗೆ ತಾಯಿ ತೊದಲು ಮಾತಾಡಿದ್ರು ಖುಷಿನ ಮಾತು ಎಷ್ಟು ಅಪಾಯಮಾನವಾಗಿ ಕಾಣ್ತದೋ ಹಾಗೆ ಬಹುತೇಕ ಈಗೆಲ್ಲ ಮೊದಲೆಲ್ಲ ಮೂರು ತಿಂಗಳ ಇಟ್ಕೊಂಡು ಅವ ಕಲ್ತಿರಂಗಿಲ್ಲ, ಮತ್ತೊಬ್ಬನ ಕಡೆಯಿಂದ ಮಾತು ಹೇಳಿಸ್ಕೊಂಡು ಕಂಠಪಾಠ ಮಾಡಿ ಮಾತು ಹೇಳಬೇಕಾಗಿತ್ತು. ಆದರೆ ಈಗೆಲ್ಲ ಭಾಳ ಯುವಕರೆಲ್ಲ ಜಾಣರು ಕಲ್ತಿರ್ತಾರೆ, ನಾಟಕ ಪ್ರದರ್ಶನ ಮಾಡ್ತಾರೆ. ಮತ್ತು ಯಾರ್ಯಾರು ಹೆಣ್ಮಕ್ಳು ಬಂದಾರ, ಎಲ್ಲ ಭಾಳ ಕಲಾವಿದರು. ಅವರೆಲ್ಲರ ನಮ್ಮ ಸಂಗೀತ ಕಲಾ ಒಳಗೂ ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಬಹುತೇಕ ನಾವು ಕುಂತೀವಂತ ಹಾಡು ಹಾಡಿದ್ರು ಅಂಥವು ಮತ್ತು ಯಾರಿಗೂ ಗೊತ್ತು ಅಂತೂ ಒಳ್ಳೆ ಕಲಾವಿದರು ಕಾಣ್ತಾ ಇದ್ದಾರೆ. ಅವರೆಲ್ಲ ಕಲೆಗೆ ನೀವು ಪ್ರೋತ್ಸಾಹ ಕೊಡಬೇಕು. ಒಟ್ಟಾರೆ ನಾಟಕ ಮಂಗಲ ಆಗುವ ಪರ್ಯಂತರೂ ತಾವೆಲ್ಲರೂ ಜಾಗ ಕದಲದೇ ನಾಟಕವನ್ನು ವೀಕ್ಷಿಸಿ ನಮ್ಮೆಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸ್ರಿ ಅಂತ ಹಾಗೆ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರವು ತತ್ಸತ್.